ಬಿಗ್ ಬಾಸ್ ಸ್ಪರ್ಧಿ ಹಾಸ್ಯ ನಟ ಗಿಲ್ಲಿ ಮೇಲೆ ಪೊಲೀಸರಿಗೆ ದೂರನ್ನ ನೀಡಿರುವಂತಹ ಕುಶಲ ನಮ್ಮೊಟ್ಟಿಗೆ ಇದ್ದಾರೆ, ಮಾತಾಡ್ಸೋಣ. ಮೇಡಮ್, ಯಾವ ಕಾರಣಕ್ಕೆ ದೂರನ್ನ ನೋಡಿದ್ದು, ಅಂಥದ್ದು ಏನು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿ ಬಿಗ್ ಬಾಸ್ ಶೋನಲ್ಲಿ? ಸರ್, ನಾನು ಕುಶಲ ಅಂತ ರಂಗಭೂಮಿ ಕಲಾವಿದೆ. ನಾನು ಸುಮಾರು 12 ಸೀಸನ್ ಕೂಡ ನಾನು ನೋಡ್ತಾ ಬರ್ತಾ ಇದ್ದೀನಿ ಬಿಗ್ ಬಾಸ್ನ. ನಾನು ನೋಡ್ತಾ ಬಂದಾಗ ಯಾವುದೇ ನನಗೆ ಇದು ಅನಿಸಿಲ್ಲ. ಅಲ್ಲಿ ಶ್ರುತಿ ಮೇಡಮ್ ಗೆದ್ದರು, ಮತ್ತು ವಿಜಯ ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ, ಪ್ರಥಮ ಮತ್ತು ಹಾಸ್ಯ ಕಲಾವಿದ ಮಂಜು ಮಂಜು ಅವ್ರು ಗೆದ್ದರು. ಯಾವುದೂ ತೊಂದರೆ ಬರಲಿಲ್ಲ. ಈ ಸೀಸನಲ್ಲಿ ಮಾತ್ರ ಹಾಸ್ಯ ನಟ ಗಿಲ್ಲಿ ಅವರು ಒಬ್ಬರು ಕಲಾವಿದರು. ಅವರು ಹಾಸ್ಯ ನಟ ಅಂತ ಹಾಕ್ಕೊಂಡಿದ್ದಾರೆ. ಅವ್ರು ಎಲ್ಲೂ ಹಾಸ್ಯ ಕಾಣಿಸ್ತಾನೆ ಇಲ್ಲ ಒಳಗಡೆ. ಬರೀ ಹೆಣ್ಮಕ್ಳಿಗೆ ಒಂದು ಕಿಂಡಲ್ಲು, ಒಂದು ಟಾಂಟ್ ಕೊಡೋದು, ಒಂದು ಅಗೌರವ ತೋರಿಸ್ತಾ ಇರೋದು. ಟಾಂಟು ಓಕೆ ಮೇಡಮ್, ಓಕೆ ಸರ್, ಒಂದು ಇದೂ ಓಕೆ, ಆದರೆ ಅಗೌರವ ತೋರಿಸೋದು ಅದು ನನ್ನ ಸಹಿಸೋಕ್ಕಾಗಲಿಲ್ಲ ಅದನ್ನು. ಮತ್ತು ಸುದೀಪ್ ಸರು ಸ್ಟೇಜ್ ಮೇಲೆ ಬಂದು ಹೇಳಿದರು ಗಿಲ್ಲಿ ಈ ಥರ ಮಾಡಬಾರ್ದಾಗಿತ್ತು ಅಂತ. ಆದರೆ ರಿಷಾ ಅನ್ನೋರು ಹೋಸಲಿ ಅದೇ ಬಾತ್ರೂಮ್ಗೆ ಹೋದಾಗ ಇವ್ರು ಕಾಯ್ತಾ ಇರ್ತಾರೆ ಗಿಲ್ಲಿ ಅವರು 5 ನಿಮಿಷದಲ್ಲಿ ಬರಬೇಕು ನೀನು ಅಂತ ಗಿಲ್ಲಿ ಅವ್ರು ಕೇಳ್ತಾರೆ. ಅವ್ರು ಕೇಳ್ತಾರೆ ಇಲ್ಲ 50 ಎಣ್ಸು ಬರ್ತೀನಿ ಅಂತ. ಇವ್ರು 5 ಎಣ್ಸ್ಬಿಟ್ಟು ಸೀದಾ ಹೋಗಿ ಒಂದು ಸೂಟ್ ಕೇಸಲ್ಲಿ ಹೆಣ್ಮಕ್ಳು ಪರ್ಸ್ನಲ್ಸ್ ಇರುತ್ತೆ, ಹೆಣ್ಮಕ್ಳು ಬಟ್ಟೆನ ಎತ್ತೋದು ಯಾರು ಅಧಿಕಾರ ಕೊಟ್ರಿ ಇವ್ರಿಗೆ? ಅಧಿಕಾರ ಯಾರು ಕೊಟ್ರಿ ಇದರಲ್ಲಿ? ಇದನ್ನು ಮಾಡಿದ್ದು ತಪ್ಪು ಅಂತ ಹೇಳ್ತೀನಿ. ಸರಿ, ಅದು ಒಂದು ಬಿಟ್ಬಿಡಿ. ನಿನ್ನೆ ಎಪಿಸೋಡ್ ನೋಡಿ, ರಾತ್ರಿ ಅಶ್ವಿನಿ ಅವರು ಸಾರಿ ಕೇಳಕ್ಕೆ ಬಂದಿರ್ತಾರೆ. ಯಾವುದೋ ಒಂದು ಅಲ್ಲಿ ಗೇಮ್ ನಡೆದಿರುತ್ತೆ, ಸಾರಿ ಕೇಳಕ್ಕೆ ಬಂದರೆ ಅಲ್ಲಿ ಅಗೌರವಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ತೋರಿಸೋದು. ಮೇಡಮ್, ಹಾಸ್ಯ ನಟ ಅಂತಾರಲ್ಲ, ಈಗ ಜಗ್ಗೇಶ್ ಅವರು ಹಾಸ್ಯ ನಟರು, ಮತ್ತು ಕಾಮಿಡಿ, ಮತ್ತು ಹೀರೋ, ವಿಲ್ಲನ್ ಎಲ್ಲ ಆಗಿದ್ದಾರೆ. ಇವ್ರು ಯಾವ ರೀತಿಯಲ್ಲಿ ಹಾಸ್ಯ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಒಂದ್ಸಲಿನೂ ನಾಟಿ ಒಂದು ಇದ್ರಲ್ಲಿ ಕೂಡ ನಂಗೆ ನಗುನೇ ಬರಲ್ಲ. ಬಿಗ್ ಬಾಸ್ ಸ್ಪರ್ಧಿ ಹಾಸ್ಯ ನಟ ಗಿಲ್ಲಿ ಮೇಲೆ ಪೊಲೀಸರಿಗೆ ದೂರನ್ನ ನೀಡಿರುವಂತಹ ಕುಶಲ ನಮ್ಮೊಟ್ಟಿಗೆ ಇದ್ದಾರೆ, ಮಾತಾಡ್ಸೋಣ. ಮೇಡಮ್, ಯಾವ ಕಾರಣಕ್ಕೆ ದೂರನ್ನ ನೋಡಿದ್ದು, ಅಂಥದ್ದು ಏನು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿ ಬಿಗ್ ಬಾಸ್ ಶೋನಲ್ಲಿ? ಸರ್, ನಾನು ಕುಶಲ ಅಂತ ರಂಗಭೂಮಿ ಕಲಾವಿದೆ. ನಾನು ಸುಮಾರು 12 ಸೀಸನ್ ಕೂಡ ನಾನು ನೋಡ್ತಾ ಬರ್ತಾ ಇದ್ದೀನಿ ಬಿಗ್ ಬಾಸ್ನ. ನಾನು ನೋಡ್ತಾ ಬಂದಾಗ ಯಾವುದೇ ನನಗೆ ಇದು ಅನಿಸಿಲ್ಲ. ಅಲ್ಲಿ ಶ್ರುತಿ ಮೇಡಮ್ ಗೆದ್ದರು, ಮತ್ತು ವಿಜಯ ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ, ಪ್ರಥಮ ಮತ್ತು ಹಾಸ್ಯ ಕಲಾವಿದ ಮಂಜು ಅವ್ರು ಗೆದ್ದರು. ಯಾವುದೂ ತೊಂದರೆ ಬರಲಿಲ್ಲ. ಈ ಸೀಸನಲ್ಲಿ ಮಾತ್ರ ಹಾಸ್ಯ ನಟ ಗಿಲ್ಲಿ ಅವರು ಒಬ್ಬರು ಕಲಾವಿದರು. ಅವರು ಹಾಸ್ಯ ನಟ ಅಂತ ಹಾಕ್ಕೊಂಡಿದ್ದಾರೆ. ಅವ್ರು ಎಲ್ಲೂ ಹಾಸ್ಯ ಕಾಣಿಸ್ತಾನೆ ಇಲ್ಲ ಒಳಗಡೆ. ಬರೀ ಹೆಣ್ಮಕ್ಳಿಗೆ ಒಂದು ಕಿಂಡಲ್ಲು, ಒಂದು ಟಾಂಟ್ ಕೊಡೋದು, ಒಂದು ಅಗೌರವ ತೋರಿಸ್ತಾ ಇರೋದು. ಟಾಂಟು ಓಕೆ ಮೇಡಮ್, ಓಕೆ ಸರ್, ಒಂದು ಇದೂ ಓಕೆ, ಆದರೆ ಅಗೌರವ ತೋರಿಸೋದು ಅದು ನನ್ನ ಸಹಿಸೋಕ್ಕಾಗಲಿಲ್ಲ ಅದನ್ನು. ಮತ್ತು ಸುದೀಪ್ ಸರು ಸ್ಟೇಜ್ ಮೇಲೆ ಬಂದು ಹೇಳಿದರು ಗಿಲ್ಲಿ ಈ ಥರ ಮಾಡಬಾರ್ದಾಗಿತ್ತು ಅಂತ. ಆದರೆ ರಿಷಾ ಅನ್ನೋರು ಹೋಸಲಿ ಅದೇ ಬಾತ್ರೂಮ್ಗೆ ಹೋದಾಗ ಇವ್ರು ಕಾಯ್ತಾ ಇರ್ತಾರೆ ಗಿಲ್ಲಿ ಅವರು 5 ನಿಮಿಷದಲ್ಲಿ ಬರಬೇಕು ನೀನು ಅಂತ ಗಿಲ್ಲಿ ಅವ್ರು ಕೇಳ್ತಾರೆ. ಅವ್ರು ಕೇಳ್ತಾರೆ ಇಲ್ಲ 50 ಎಣ್ಸು ಬರ್ತೀನಿ ಅಂತ. ಇವ್ರು 5 ಎಣ್ಸ್ಬಿಟ್ಟು ಸೀದಾ ಹೋಗಿ ಒಂದು ಸೂಟ್ ಕೇಸಲ್ಲಿ ಹೆಣ್ಮಕ್ಳು ಪರ್ಸ್ನಲ್ಸ್ ಇರುತ್ತೆ, ಹೆಣ್ಮಕ್ಳು ಬಟ್ಟೆನ ಎತ್ತೋದು ಯಾರು ಅಧಿಕಾರ ಕೊಟ್ರಿ ಇವ್ರಿಗೆ? ಅಧಿಕಾರ ಯಾರು ಕೊಟ್ರಿ ಇದರಲ್ಲಿ? ಇದನ್ನು ಮಾಡಿದ್ದು ತಪ್ಪು ಅಂತ ಹೇಳ್ತೀನಿ. ಸರಿ, ಅದು ಒಂದು ಬಿಟ್ಬಿಡಿ. ನಿನ್ನೆ ಎಪಿಸೋಡ್ ನೋಡಿ, ರಾತ್ರಿ ಅಶ್ವಿನಿ ಅವರು ಸಾರಿ ಕೇಳಕ್ಕೆ ಬಂದಿರ್ತಾರೆ. ಯಾವುದೋ ಒಂದು ಅಲ್ಲಿ ಗೇಮ್ ನಡೆದಿರುತ್ತೆ, ಸಾರಿ ಕೇಳಕ್ಕೆ ಬಂದರೆ ಅಲ್ಲಿ ಅಗೌರವಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ತೋರಿಸೋದು. ಮೇಡಮ್, ಹಾಸ್ಯ ನಟ ಅಂತಾರಲ್ಲ, ಈಗ ಜಗ್ಗೇಶ್ ಅವರು ಹಾಸ್ಯ ನಟರು, ಮತ್ತು ಕಾಮಿಡಿ, ಮತ್ತು ಹೀರೋ, ವಿಲ್ಲನ್ ಎಲ್ಲ ಆಗಿದ್ದಾರೆ. ಇವ್ರು ಯಾವ ರೀತಿಯಲ್ಲಿ ಹಾಸ್ಯ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಒಂದ್ಸಲಿನೂ ನಾಟಿ ಒಂದು ಇದ್ರಲ್ಲಿ ಕೂಡ ನಂಗೆ ನಗುನೇ ಬರಲ್ಲ.